ಹಾಯ್ ಎಲ್ರಿಗೂ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ಸಿಂಗರ್ ಪೂಜಾ ವ್ಲಾಗ್ಸ್. ಸೊ ಇವತ್ತಿಂದು ಈ ವ್ಲಾಗ್ ಭಾಳ ಸ್ಪೆಷಲ್. ಆಲ್ರೆಡಿ ಥಂಬ್ನೇಲ್ ನೋಡಿರ್ತೀರಿ. ಸೊ ಬರ್ಡೇಗೋಸ್ಕರ ಕೆಲವೊಂದಿಷ್ಟು ಡ್ರೆಸ್ ಆರ್ಡರ್ ಮಾಡಿದ್ದೆ. ಅದರೊಳಗೆ ಕೆಲವೊಂದಿಷ್ಟು ಡ್ರೆಸ್ ನಾನು ಪರ್ಪಸ್ಲಿ ನನ್ನ ಬರ್ಡೇಗೋಸ್ಕರ ಟ್ರೆಡಿಷ್ನಲ್ ರೀತಿಯೊಳಗೆ ಫೋಟೋಶೂಟ್ ಮಾಡಿಸ್ಕೊಂಡ್ರಾತ ಅಂತ ಹೇಳಿ ಅಂದ್ಕೊಂಡೇನಿ. ಅದಕ್ಕೋಸ್ಕರ ಕೆಲವೊಂದಿಷ್ಟು ಆರ್ಡರ್ ಮಾಡ್ಕೊಂಡೇನಿ. ಇನ್ನೊಂದಿಷ್ಟು ವೆಸ್ಟರ್ನ್ ಅವ, ಬಟ್ ಆ ಲೆವೆಲಿಗೆ ಏನು ವೆಸ್ಟರ್ನ್ ಏನು ತರಿಸಿಲ್ಲ ನಾನು. ಇನ್ನು 31ಗೆ ಪ್ರೋಗ್ರಾಮ್ಗೋಸ್ಕರನೂ ಡ್ರೆಸ್ ಆರ್ಡರ್ ಮಾಡೀನಿ, ಬಟ್ ಅದು ಇನ್ನೂ ಬಂದಿಲ್ಲ. ಬಟ್ ಈಗ ಬಂದಿರೋ ಡ್ರೆಸ್ ನೋಡಿದ್ರೆ ನೀವು ಗಾಬರಿ ಆಗಿಬಿಡ್ತೀರಿ. ನಮ್ಮ ಅಮ್ಮ ಅಂತೂ ಈ ವಿಡಿಯೋ ನೋಡ್ತಿರ್ತಾಳೆ ಅದನ್ನ ನಾವು ವಿಡಿಯೋ ಅಪ್ಲೋಡ್ ಆದಮೇಲಂತೂ. ಅವಾಗಂತೂ ಏನೇನು ಧೂಪಾರ್ತಿ ಎಲ್ಲ ಹಾಕಬೇಕಲ್ಲ ಅದೆಲ್ಲ ಹಾಕ್ತಾಳೆ, ಪೂಜೆನೂ ಮಾಡ್ತಾಳೆ ನಮ್ಗೆ ಅಷ್ಟು ಚಂದ. ಆ್ಯಂಡ್ ಭಾಳ ದಿನ ಆದಮೇಲೆ ಲಾಂಗ್ ಫಾರ್ಮೆಟ್ ವಿಡಿಯೋ ಮಾಡ್ಲಿಕತ್ತೀನಿ. ಅದು ಸ್ಪೆಷಲಿ ಮಿಂತ್ರಾ ಹಾಲ್. ಅದು ಸ್ಪೆಷಲಿ ಮತ್ತು ಇನ್ನೂ ಒಂದೇನಂದ್ರೆ ನನ್ನ ಬರ್ಡೇಗೋಸ್ಕರ ಶಾಪಿಂಗ್ ಮಾಡಿದ್ದ ನಾನು ಹಾಲ್ ಮಾಡ್ಲಿಕ್ಕೆ. ಸೊ ಭಾಳ ವೆಯ್ಟ್ ಮಾಡೋದು ಬೇಡ, ನಡೀರಿ. ನೋಡ್ರಿ ಇಲ್ಲ ಇನ್ನೂ ಇಷ್ಟೊಂದವ, ಜೊತೆಗೆ ಕೆಲವೊಂದಿಷ್ಟು ಜ್ಯುವೆಲರೀಸ್ ಇದಕ್ಕೆ ಮ್ಯಾಚ್ ಆಗುವಂಗೆ ಅವನು ಆರ್ಡರ್ ಮಾಡೇನಿ. ಸೊ ಫಸ್ಟಿಗೆ ಒಂದು ಡ್ರೆಸ್ಸ ನೋಡೋಣ. ಭಾಳ ವಜನ್ ಐತ್ರಿಪ್ಪ, ನೋಡೋಣಂತ ಬರ್ರಿ. ಸೊ ಇದು ಫಸ್ಟ್ ಒನ್ನ. ಅಷ್ಟು ಪಾರ್ಸಲ್ ಒಳಗೆ ಫಸ್ಟ್ ಒನ್ ಇದೆ ಓಪನ್ ಮಾಡಿದ್ದು ನಾನು. ನಂಗೆ ಪರ್ಪಲ್ ಕಲರ್ ಭಾಳ ಇಷ್ಟ ಆಗ್ತೈತಿ. ಪರ್ಪಲ್, ರೆಡ್ ಕಲರ್, ಬ್ಲ್ಯಾಕ್. ಸೊ ಇದು ಸಿಕ್ಕಾಪಟ್ಟೆ ಇಷ್ಟ ಆಯ್ತಾ. ಇದೊಂದೇ ಡ್ರೆಸ್ ಓಪನ್ ಮಾಡಿ, ನಾನು ಪೂರಾ ಏನು ಓಪನ್ ಮಾಡಿಲ್ಲ. ಇದನ್ನ ನೋಡೋಣಂತಿದ್ದು ಬರ್ರಿ. ಎಷ್ಟು ಸಾಫ್ಟ್ ಅದ ಅಂದ್ರೆ ಇದು ಸೀಲ್ ನೋಡ್ರಿ, ಪೂರಾ ಲೈಟ್ ವೆಯ್ಟ್ ಐತಿ. ಆ್ಯಂಡ್ ಎಷ್ಟು ಡಾರ್ಕ್ ಕಲರ್ ಐತಿ ಇಲ್ಲಿ ನೋಡ್ರಿ. ಇದೊಂದು, ಆಮೇಲೆ ಇನ್ನೊಂದು ರೆಡ್ ಕಲರ್ ಡ್ರೆಸ್. ಅದು ಡ್ರೆಸ್ ತೋರಿಸಿ ನಾನು ನಿಮ್ಗೆ. ಸೊ ಅವೆರಡೂ ನಾನು ತರಿಸಿದ್ದೇನೆಂದ್ರೆ ಫೋಟೋಶೂಟ್ ಮಾಡ್ಕೊಂಡ್ರಾತ ಅಂತ ಹೇಳಿ. ಅದು ಟ್ರೆಡಿಷ್ನಲ್ಲಿ. ಸೊ ಅಂದ್ರೆ ಯೂಶ್ವಲಿ ಹೆಂಗೆ ಮಾಡ್ತಾರೆ ಅಂದರೆ, ಈಗ ಬರ್ಡೇ ಇದ್ದಾಗ ಫ್ರಾಕ್ ಎಲ್ಲ ಹಾಕ್ಕೊಂಡು ಪೂರಾ ವೆಸ್ಟರ್ನ್ ಟೈಪ್ ಕೇಕ್ ಎಲ್ಲ ಕಟ್ ಮಾಡಿ ಆ ಥರ ಮಾಡ್ತಾರೆ. ಸೊ ನನಗೇನೋ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ, ಆ್ಯಂಡ್ ನನಗೆ ಆ ಥರ ಇಷ್ಟ ಆಗೋದಿಲ್ಲ ಅನ್ನೋದು ರೀಸನಿಂದ ಸೊ ಟ್ರೆಡಿಷ್ನಲ್ ಮಾಡ್ಕೊಂಡ್ರಾತ. ಅದು ಇದು ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು ನಂಗೆ ಡ್ರೆಸ್. ಸೊ ಓಪನ್ ಮಾಡಿ ತೋರಿಸಿದ್ದಾರೆ. ಸೊ ಹಿಂಗೆ ಡಿಸೈನ್ ಕೊಟ್ಟಾರ, ಇಲ್ಲಿ ನೋಡಿದ್ರೆ ಗೊತ್ತಾಗ್ತೈತಿ. ಆ್ಯಂಡ್ ಸ್ಲೀವ್ಸ್ ಅಂತೂ 3-4 ಸ್ಲೀವ್ಸ್. ಸೊ ಇಷ್ಟಂತೂ ಒಳ್ಳೆ ಡಿಸೈನ್ ಕೊಟ್ಟಾರ. ಆ್ಯಂಡ್ ಇದು ಹಿಂಗೆ ಸೈಡ್ ಕಟ್ ಐತಿ ಈ ರೀತಿ. ಸೊ ಈ ರೀತಿಯಾಗಿ ಪ್ಲಾಸ್ಟಿಕ್ ಐತಿ ಪ್ಯಾಂಟ್ಗೆ. ಆ್ಯಂಡ್ ಒಂದು ಸೈಡ್ ಪಾಕೆಟ್ ಕೊಟ್ಟಾರ ಹಿಂಗೆ. ಸೊ ಇದು ಫೋಟೋಶೂಟ್ ಮತ್ತು ಇದು ವಿಡಿಯೋ ಆದಮೇಲೆ ನಿಮ್ಗೆ ಹೆಂಗಿದ್ರು ಅಪ್ಡೇಟ್ ಮಾಡಿರ್ತೀನಿ, ಅವಾಗ ನೋಡಿರಿ. ಅವಾಗ ನಿಮ್ಗೆ ಪೂರ್ತಿ ಕ್ಲಿಯರ್ ಗೊತ್ತಾಗ್ತೈತಿ. ಆ್ಯಂಡ್ ಕಲರ್ ಮಾತ್ರ ಫುಲ್ ಡಾರ್ಕ್ ಐತಿ. ಡಾರ್ಕ್ ಕಲರ್ ಯಾರಿಗೆ ಇಷ್ಟ ಆಗ್ತೈತಿ ಅವ್ರಿಗೆ ಇದು ಚೂಡಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ. ಈ ದುಪ್ಪಟ್ಟ ಅಂತೂ ಇಷ್ಟು ಸಾಫ್ಟ್ ಅದ ಅಂದ್ರೆ ಅಯ್ಯಪ್ಪ. ಸಿಲ್ ನೋಡ್ರಿ, ಫುಲ್ ಗ್ರ್ಯಾಂಡ್ ಐತಿ. ನೀವು ಇದಕ್ಕೆ ಆಲ್ಮೋಸ್ಟ್ ಇವನ್ ನೀವು ಏನು ಜ್ಯುವೆಲರೀಸ್ ಹಾಕ್ತಿರಲ್ಲ ಅದನ್ನೇನು ಹೆವಿ ಹಾಕ್ಕೊಳ್ಳೋದು ನೆಸೆಸಿಟಿ ಇರೋಂಗಿಲ್ಲ. ಅಂದ್ರೆ ಜುಮ್ಕಾನ ಸ್ವಲ್ಪ ದೊಡ್ಡ ಜುಮ್ಕ ಹಾಕೊಂಬಿಟ್ರೆ ಮಸ್ತ್ ಕಾಣಿಸ್ತೈತಿ. ಸಿ ನೋಡ್ರಿ, ಶಾರ್ಟ್ ಇಲ್ಲ ವೇಲ್, ಸಿಕ್ಕಾಪಟ್ಟೆ ಲಾಂಗ್ ಐತಿ. ಸಿ ಯಪ್ಪ,
ಸೆಕೆಂಡ್ ಒನ್ ನಾನು ರೆಡ್ ಕಲರ್ ಚೂಡಿ ಅಂತ ಹೇಳಿದ್ದೆ ಅಲ್ಲ, ಸೊ ಇದು ಶೂಟ್ಗೋಸ್ಕರ ನಾನು ತರಿಸ್ಕೊಂಡಿದ್ದೆ. ಇದು ಮಸ್ತದ ಡ್ರೆಸ್. ನಾನು ಈ ಹಿಂದೆ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ ಆರೆಂಜ್ ಕಲರ್. ಸೊ ನಾನು ಅದನ್ನು ಲಿಂಕು ಹಾಕಿದ್ದೆ. ನಾನು ಅದು ಪೂರ್ತಿ ನಾನೇನು ಅಂದ್ಕೊಂಡಿದ್ದೆ ಈ ಮಟೀರಿಯಲ್ ಒಳಗೆ ಬರ್ತೈತಿ ಅಂದರೆ ಇದು ಸ್ಯಾಟಿನ್ ಅನ್ಸುತ್ತಿದ್ದು. ಸೊ ಈ ಮಟೀರಿಯಲ್ ಒಳಗೆ ಬರ್ತೈತಿ ಅಂದ್ರೆ ಫ್ರಿಲ್ ಆಗ್ತೈತಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದು ತರಿಸ್ಕೊಂಡಿದ್ದೆ. ಬಟ್ ಅದು ಹೆಂಗಿತ್ತು ಅಂದ್ರೆ ಪೂರಾ ಕಾಟನ್ ಇತ್ತು, ಚಲೋ ಇತ್ತು. ಬಟ್ ನಾ ಹಿಂಗೆ ಅಂದ್ಕೊಂಡಿದ್ದಕ್ಕೆ ನನಗೆ ಅದೇನೋ ಇಷ್ಟ ಆಗಲಿಲ್ಲ ಅಷ್ಟು. ಸೊ ಇದು ಮಾತ್ರ ಹೆವಿ ಐತಿ, ವಿತ್ ಪ್ಯಾಡೆಡ್ ಕೊಟ್ಟಾರವರಿಲ್ಲೇ. ಆ್ಯಂಡ್ ಈ ರೀತಿಯಾಗಿ ಬ್ಯಾಕ್ ಸೈಡ್ ಐತಿ ಆ್ಯಂಡ್ ನಾಟ್ ಈ ರೀತಿ ಲಟ್ಕನ್ ಐತಿ. ಇದು ಮಾತ್ರ ಆರಾಮ್ಸೆ ನೀವು ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಹೆಂಗೆ ಮಾಡ್ಕೊಂಡಾಗ ಫ್ರಿಲ್ ಆರಾಮ್ಸೆ ಆಗ್ತೈತಿ. ಇಷ್ಟು ಫ್ರಿಲ್ ಅದ ನೋಡಿ. ಇಷ್ಟೇ ಸಿಂಗಲ್ ಸ್ಟ್ರಿಪ್ಸ್ ಐತಿ. ಇದು ಥಿಂಕ್ ಸ್ಲೀವ್ಸ್ ಅದಾವ ಇಲ್ಲೋ ಗೊತ್ತಿಲ್ಲ ನಂಗೆ. ಬಟ್ ನಂಗೆ ಹಂಗೆ ಇಷ್ಟ ಆಗೋದಿಲ್ಲ, ಬಿಕಾಸ್ ಅವರು ಒಂದು ಡಿಸೈನರ್ ಏನೋ ಒಂದು ಪ್ಲ್ಯಾನ್ ಮಾಡಿರ್ತಾರಲ್ಲ, ಸೊ ಅದಕ್ಕೆ ಅದು ಲುಕ್ ಹಾಳಾಗ್ಬಿಡ್ತೈತಿ. ಆ ರೀತಿ ಮಾಡಲೇಬಾರ್ದು ನಾವು. ಇದು ಸಿಕ್ಕಾವಡೆ ಇಷ್ಟ ಆಯ್ತು. ಇದ್ರದ್ದು ದುಪ್ಪಟ್ಟ ಈ ರೀತಿ ಐತಿ, ಫುಲ್ ಮಿಂಚ್. ಇದು ಲಾಂಗೇ ಅದ ಆ್ಯಂಡ್ ಮಸ್ತ್ ಗ್ರ್ಯಾಂಡ್ ಐತಿ. ಸೊ ಈ ರೀತಿ. ಬಟ್ ಇವೇನಾಗ್ತಾವಂದ್ರೆ ಈಗ ಅದು ಹೆಂಗಿದು ಸ್ಲೀವ್ಲೆಸ್ ಐತಿಯಲ್ಲ, ಇವಾಗ ಚುಸ್ತವ್ರಿಪ್ಪ ಸಿಕ್ಕಾಬಟ್ಟೆ ಇರಿಟೇಟ್ ಆಗ್ತಾವೆ. ಆ್ಯಂಡ್ ಈ ರೀತಿ ಪ್ಯಾಂಟ್, ಇದು ಎಲಾಸ್ಟಿಕ್ ಆ್ಯಂಡ್ ಇದಕ್ಕೇನು ಸೈಡ್ ಪಾಕೆಟ್ ಅದು ಇಲ್ಲ. ಈ ರೀತಿ ಅದು. ಬಟ್ ಬೆಟ್ರ್ ನಾವು ಇದು ಸೇಮ್ ಕಲರ್ ಲೆಗ್ಗಿನ್ಸ್ ಅದು ವೇರ್ ಮಾಡಿದ್ರೆ ಅದು ಫ್ರಿಲ್ ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡೋದಂತ ಅವೆರಡು ನಾನು ಟ್ರೆಡಿಷ್ನಲ್ ಡ್ರೆಸ್ ತರಿಸಿದ್ದೆ, ಅಂದರೆ ಫೋಟೋಶೂಟ್ ಪರ್ಪಸ್ ಅಂತ ಹೇಳಿ. ಇದ್ರೊಳಗೆ ಒಂದು ಡ್ರೆಸ್ ಅಂತಿಲ್ಲ. ಸೊ ಇದ್ರೊಳಗೆ ಟೋಟಲ್ 3 ಡ್ರೆಸ್ ಅವ ಬಂದಿದ್ರೊಳಗೆ. ಇದ್ರೊಳಗೆ ಕೆಲವೊಂದೊಂದು ಕುರ್ತಾನು ಆರ್ಡ್ರ್ ಮಾಡೇನಿ. ಸೊ ಇದು ಡಿಫ್ರೆಂಟ್ ಕುರ್ತಾ ಟ್ರೈ ಮಾಡ್ಬೇಕಂತ ಹೇಳಿ ಮಾಡೇನಿ. ಟ್ರೆಡಿಷನ್ ಅಂತೂ ಬಿಟ್ಕೊಡೋಕ್ಕಾಗಂಗಿಲ್ಲ. ಇವಾಗ ಫಸ್ಟ್ ಬ್ಲ್ಯಾಕ್ ನೋಡಿ. ಬ್ಲ್ಯಾಕ್ ಅಂತೂ ಯಾರಿಗೂ ಇಷ್ಟ ಆಗೋದಿಲ್ಲ ಹೇಳಿ. ಆಲ್ಮೋಸ್ಟ್ ಹುಡುಗಿಗೆ ಬ್ಲ್ಯಾಕ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ. ಸದ್ಯಕ್ಕೆ ಇದು ಸ್ವಲ್ಪ ಭಾಳ ಟ್ರೆಂಡನ ಐತಿ. ಸೊ ಅದಕ್ಕೋಸ್ಕರ ಆರ್ಡರ್ ಮಾಡಿದೆ ನಾನು. ಇದು ಫ್ರಾಕ್ ಐತಿ, ಸಣ್ಣ ಫ್ರಾಕ್, ಅಷ್ಟು ಸಾಂಗಲ್ರಿ. ಮತ್ತು ಕಾಟನ್ ಅದೇ. ಹಾಂ ಮಸ್ತ್ ವೆಯ್ಟ್ ತೋರಿಸಿ ಸೀಲರಿ ಇಸ್ ಕ್ಯೂಟ್. ಈ ರೀತಿ ಫ್ಲವರ್ಸ್ ಕೊಟ್ಟಾರೆ ಇದ್ರೊಳಗೆ. ಈ ಬ್ಲ್ಯಾಕ್ ಒಳಗೆ ಅಂದರೆ ಇದು ಪೂರ್ತಿ ಥ್ರೆಡ್ ವರ್ಕ್ ಐತಿ. ಅಂದ್ರೆ ಆರೆಂಜ್ ಕಲರ್ ವಿತ್ ಮಿಕ್ಸ್ ಕ್ರೀಮ್ ಕಲರ್ ಶೇಡ್ ಕೊಟ್ಟಾರ. ವೈಟ್ ಅಲ್ಲ ಇದು. ಬಿಡಿಯೊಳಗೆ ವೈಟ್ ಏನಾರ ಶೋ ಆಗ್ಬೋದು, ಬಟ್ ವೈಟ್ ಅಲ್ಲ, ಆರೆಂಜ್ ವಿತ್ ಕ್ರೀಮ್ ಕಲರ್. ಕಾಟನ್ ಐತಿ ಮಸ್ತ್. ನೀವು ಅಕಸ್ಮಾತ್ ಏಪ್ರಿಲ್ ಮೇ ಒಳಗೆ ಏನರ ಹೊರಗಡೆ ಬೀಚ್ ಸೈಡ್ ಏನರ ಹೋಗೋರಿದ್ರಿ ಅಂದ್ರೆ ಇದು ಮಸ್ತ್ ಚಲೋ ಅನಿಸ್ತೈತಿ. ಇವನ್ ಫೋಟೋ ಸಿಗತ್ತೆ. ಬಟ್ ಬ್ಲ್ಯಾಕ್ ಅಂತೂ ಸಾಧ್ಯ ಇಲ್ಲ ಹಾಕೊಳ್ಳಿಕ್ಕೆ. ಬೇಸಿಗೆ ಒಳಗೆ ಸಿಕ್ಕಾಪಟ್ಟೆ ಸೆಕೆ ಆಗ್ತೈತಿ. ಬಟ್ ಏನಂದರೆ ಇದು ಕಾಟನ್ ಐತಲ್ಲ, ಬ್ಲ್ಯಾಕ್ ಇಷ್ಟ ಆಗೋರಿಗೆ ಇದು ಇಷ್ಟ ಆಗೇ ಆಗ್ತೈತಿ. ಸೊ ಈ ರೀತಿ ಬರ್ತೈತಿ. ಈಗ ನಾನು ಆಲ್ರೆಡಿ ಇದನ್ನು ಬ್ಲ್ಯಾಕ್ ವೇರ್ ಮಾಡೀನಿ, ಸೊ ಅದು ಈಗ ಕಾಣಿಸಂಗಿಲ್ಲ. ಇದ್ರ ಪ್ರತಿಯೊಂದು ಇದಕ್ಕೆ ಎಷ್ಟು ನಾನು ಪ್ರೈಸ್ ಕೊಟ್ಟೀನಿ ಅಂತ ಹೇಳಿ ನಾನು
ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗಂತೂ ಟ್ಯಾಗ್ ಮಾಡಿರ್ತೀನಿ, ಅಲ್ಲೇ ನೋಡಿರಿ. ಬಿಕಾಸ್ ನನಗಂತೂ ನೆನಪಿಲ್ಲ ಎಷ್ಟು ಕೊಟ್ಟೀನಿ ಅಂತೇಳಿ. ಅಷ್ಟೇ ಒಂದೇ 2 ಡ್ರೆಸ್ ಆಗಿದ್ರೆ ನಾನು ಹೇಳ್ಬಿಡ್ತಿದ್ದೆ. ಇಲ್ಲ ಅಂದರೆ ಈ ಕಡೆ ಸೈಡ್ ಅಂತೂ ಮೆನ್ಷನ್ ಮಾಡ್ತೀನಿ ಪ್ರೈಸ್ ವಿತ್ ಇದು ಫೋಟೋ, ಡ್ರೆಸ್ ಒಳಗೆ ಫೋಟೋ ಹೆಂಗೆ ಕಾಣಿಸ್ತೈತಿ ಅದನ್ನು ಅಟ್ಯಾಚ್ ಮಾಡ್ತೀನಿ, ಅಂದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಇದು 3ನೇ ಡ್ರೆಸ್ ಆಯ್ತು. ಇನ್ನು 4ನೇ ಡ್ರೆಸ್ ತೋರಿಸಿ. ಇದು ಫ್ರಾಕ್, ಬಟ್ ಶಾರ್ಟ್ ಏನಿಲ್ಲ, ಆಲ್ಮೋಸ್ಟ್ ನಿಮಗೆ ಇದು ಲಾಂಗ್ ಐತ್ರಿಪ್ಪ. ಲಾಂಗ್ ಅಂತಲ್ಲ, ನಾ ಇರೋದೇ ಇಟ್ಟೋದಿಲ್ಲ, ಹೀಗಾಗಿ ನನಗೆ ಪೂರ ಆಗ್ತೈತಿ. ಲಾಸ್ಟ್ ಇಷ್ಟೇ ಗ್ಯಾಪ್ ಉಳಿತದ, ಇಷ್ಟು ಕಾಲು ಕಾಣಿಸ್ತಾವ, ಅಷ್ಟೊಂದು ಬರ್ತೈತಿ. ಆ್ಯಂಡ್ ಸ್ಲೀವ್ಸ್ ಈ ರೀತಿ ಕೊಟ್ಟಾರೆ ಇವರು. ಫುಲ್ ನಾವೇನಂತೀವಿ ಇದಕ್ಕೆ ಪುಗ್ಗ ಸ್ಲೀವ್ ಅಂತೀವಿ. ಬಲೂನ್ ಸ್ಲೀವ್ಸ್ ಇವೆ. ಆ್ಯಂಡ್ ಈ ರೀತಿ ಎಲಾಸ್ಟಿಕ್ ಐತಿ, ಆರಾಮ್ಸೆ ವೇರ್ ಮಾಡ್ಬೋದು. ಸೇಮ್ ಐತಿ, ಡಿಫ್ರೆಂಟ್ ಅಂದ್ರೆ ಫ್ರಂಟು ಇದೇ ರೀತಿ ಕೊಟ್ಟಾರವ್ರು. ಫ್ರಂಟ್ ಈ ರೀತಿ ಹಿಂಗೆ ಅದು ಗೊತ್ತೇ ಆಗೋದಿಲ್ಲ. ಸೈಡ್ ನೋಡ್ರಿ, ಇಲ್ಲಿ ಈ ರೀತಿ ಸ್ವಲ್ಪ ಎಕ್ಸ್ಟ್ರಾಸ್ ಈ ರೀತಿ ಡ್ರೆಸ್ ಅದು ಇದು ಮಾಡಿ ಕೊಟ್ಟಾರೆ ಹಿಂಗೆ. ಅದಕ್ಕೇನಂತ ನಂಗೆ ಗೊತ್ತಿಲ್ಲ. ಆ್ಯಂಡ್ ಬ್ಯಾಕ್ ಸೈಡ್ ಅಂತ ಹಿಂಗೈತಿ, ಫುಲ್ ಈ ರೀತಿ ಐತಿ. ಇದು ಮಸ್ತ್ ಫ್ರಿಲ್ ಆಗ್ತೈತಿ. ಸೊ ಈ ರೀತಿ ಇದಾಗಿಲ್ಲ, ಇದು ಇಷ್ಟ ಆಯ್ತು ನನಗೆ. ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು ನಂಗೆ. ನಾರ್ಮಲಾಗಿ ಕುರ್ತಾ ಅಂತೂ ಹಾಕ್ಕೊಂತಿರ್ತೀವಿ, ಸ್ವಲ್ಪ ಏನಾರ ಹೊಸದಾಗಿ ಟ್ರೈ ಮಾಡಿದ್ರೆ ನಮಗೂ ಖುಷಿ ಆಗ್ತೈತಿ. ಒಂದೇ ಥರ ಹಾಕೊಂಡ್ರೆ ಬ್ಯಾಸ್ ಹಾಕಿರ್ತೈತಲ್ರಿ. ಎಸ್, ಓಕೆ. ಇದು ಹೆಂಗದ ಅಂದ್ರೆ ಇಲ್ಲಿ ಐ ಮೀನ್ ನೀವು ನಾಟ್ ಕಟ್ಬೇಕು ಈ ಥರ, ಅಂದರೆ ಈ ಪೋರ್ಷನ್ ಒಳಗೈತಿ ಇದು. ಸೊ ಎಷ್ಟು ಮಸ್ತ್ ವೈಬ್. ವೆಯ್ಟ್ ಅದ ಅಂದ್ರೆ ಕಟ್ಟಿದ್ರೆ ಗೊತ್ತಾಗ್ತೈತಿ ನಮ್ಗೆ ಜಸ್ಟ್ ಹೆಂಗದ ಡ್ರೆಸ್ ಅಂತ ತೋರ್ಸಾಕ. 2 ಕಡೆ ಸೇಮ್ ಹಾಗೆ ಇರ್ತೈತಿ. ಸೊ ನಮ್ಗೆ ಹೆಂಗೆ ಬೇಕು ಹಂಗೆ ಇದು ಮಾಡ್ಬೋದು. ಆ್ಯಂಡ್ ಈ ರೀತಿ ಅದ. ಸೊ ಫ್ರಂಟ್ ಹಿಂಗೆ ಕೊಟ್ಟಾರ, ಸ್ಲೀವ್ಸ್ ಈ ಥರ ಐತಿ, ಆ್ಯಂಡ್ ಸೈಡ್ ಕಟ್. ಆ್ಯಂಡ್ ಇದು ಕಾಟನ್ ಐತಿ. ಸೊ ಇದು 6th 1 ಡ್ರೆಸ್ಸು. ಇದೊಂಥರ ಏನೋ ಡಿಫ್ರೆಂಟ್ ಐತಿ ಅಂತ ಹೇಳಿ ತರಿಸ್ಕೊಂಡೆ ನಾನು ಅಂದ್ಕೊಂಡಿದ್ದೇನಂದ್ರೆ ಇದು ಪಾಲಿಸ್ಟರ್ದು ಏನೋ ಅಂದ್ಕೊಂಡಿದ್ದೆ, ಬಟ್ ನಂಗೆ ಅಷ್ಟು ಐಡಿಯಾ ಇಲ್ಲ ಇದು. ಬಟ್ ಇದು ಮಾತ್ರ ಇದು ಕಾಟನ್ ಐತ್ರಿ. ಫ್ರಂಟ್ ಈ ರೀತಿ ನಾಟ್ ಮಾಡ್ಕೋಬೋದು. ಅದೇ ನೀವು ಹಿಂದೂ ಇದು ಮಾಡ್ಬೋದು, ಬಿಕಾಸ್ ಅವ್ರು ಹಿಂಗೆ ಫ್ರಂಟಿಂದ ತೊಗೊಂಡಾರ. ಆ್ಯಂಡ್ ಈ ರೀತಿ ನೆಕ್ ಸೈಡ್ ಬರ್ತೈತಿದ್ದು, ಅಂದ್ರೆ ಪೂರ ಸ್ಲೀವ್ಸ್ ಅಂತೂ ಹಿಂಗದ. ಆ್ಯಂಡ್ ಪ್ರತಿಯೊಂದು ಕಲರ್ ನಾನು ಬೇರೆ ಬೇರೆ ಕಲರ್ನ ತಂದೇನಿ, ಸೇಮ್ ಕಲರ್ ಚೂಸ್ ಮಾಡಿ ಆರ್ಡರ್ ಮಾಡಿಲ್ಲ, ಯಾಕಂದ್ರೆ ಡಿಫ್ರೆಂಟ್ ಟ್ರೈ ಮಾಡೋಣ ಅಂತ ಹೇಳಿ. ಆ್ಯಂಡ್ ಇದಕ್ಕೆ ಸೈಡ್ ಪಾಕೆಟ್ ಐತಿ. ಒಂದು ಸೈಡ್ ಕೊಟ್ಟಿಲ್ಲ, 2 ಸೈಡ್ನೂ ಐತಿ, 2 ಸೈಡ್ನೂ ಪಾಕೆಟ್ ಐತಿ. ಸೊ ಈ ಸೈಡು ಆ್ಯಂಡ್ ಈ ಸೈಡ್. ಇದು ಆಲ್ಮೋಸ್ಟ್ ಎಲ್ಲಿ ತಗೊಳ್ತೈತಿ ಅಂದ್ರೆ ನಂಗೆ ನೀ ಲೆಂತ್ ದಾಡ್ತೈತ್ರಿ ಆಲ್ಮೋಸ್ಟ್. ಸೊ
ಏನು ಓಕೆ ಓಕೆ ನಂಗೆ ಅಷ್ಟು ಅಂಥವ್ರು ಏನು ಇಷ್ಟ ಆಗಿಲ್ಲ. ನೋಡು ಒಂದ್ಸತಿ ಟ್ರೈ ಮಾಡಿದಾದ್ಮೇಲೆ ಹೆಂಗೆ ಅನಿಸ್ತೈತಿ ಅಂತ ಗೊತ್ತಾಗ್ತೈತಿ. ಸೊ ಅಲ್ಲಿ ತನಕ ಗೊತ್ತಾಗೋದಿಲ್ಲ ಸುಮ್ಮನೆ ಹಿಂಗೆ ನೋಡಿದ್ರೆ, ಬಿಕಾಸ್ ಇದೊಂಥರ ಡಿಫ್ರೆಂಟ್ ಐತಿ. ಈ ಟೈಪ್ ನನ್ನ ಕಡೆ ಒಂದು ಡ್ರೆಸ್ ಇಲ್ಲ ಆ್ಯಂಡ್ ಇದು ಫಸ್ಟ್ ಟೈಮ್ ಇದು ಟ್ರೈ ಮಾಡೋದು ನಾನು. ಇದು ಕುರ್ತಾನೆ. ಕಾಟನ್ ಇಲ್ಲ, ಪಾಲಿಸ್ಟರ್ದು ಇಲ್ಲ. ಸೊ ಇದು ಒಂಥರ ಡಿಫ್ರೆಂಟ್ ಐತಿ. ಅದಕ್ಕೆ ಇದನ್ನು ಆರ್ಡರ್ ಮಾಡಿದ್ದು. ಇದು ನೀವು ಜೀನ್ಸ್ ಮೇಲೆ ಆರಾಮ್ಸೆ ವೇರ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಸೊ ಈ ರೀತಿ ವರ್ಕ್ ಐತಿ. ಅಂದ್ರೆ ಅವ್ರ ಇಲ್ಲಿ ತನಕ ಹಾಫ್ ತನ ಅಷ್ಟೇ ಫುಲ್ ಈ ರೀತಿ ಕೊಟ್ಟಾರ. ಇದು ಸ್ಲೀವ್ಲೆಸ್ ಅದ. ಆ್ಯಂಡ್ ಇದ್ರೊಳಗೆ ಏನು ಪಾರ್ಟ್ ಇಷ್ಟ ಆಗಿದ್ದು ಅಂದ್ರೆ ನಂಗೆ ಇಲ್ಲಿ ಸೈಡ್ ಈ ರೀತಿ ಕೊಟ್ಟಾರ. ಅಂದರೆ ನೀವು ಜೀನ್ಸ್ ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸ್ತಿದೆ. ಫುಲ್ ಫ್ರಿಲ್ ಐತಿ, ಪೂರ್ತಿ ಕಟ್ ಐತಿ ಇದು. ಸೊ ಇಲ್ಲಿ ನೋಡ್ರಿ ಗೊತ್ತಾಗ್ತಿದೆ. ಆ್ಯಂಡ್ ಮಿಂತ್ರಾದ ಸೇಲ್ ನಡೆದಿತ್ತು, ಅಂದ್ರೆ ಅದ್ರದ್ದು ಆಫರ್ ಏನು ನಡೆದಿದ್ದಾಗ. ಸೊ ಅವಾಗ ಒಂದು 3 ಜೀನ್ಸ್ ಏನೋ ಆರ್ಡರ್ ಮಾಡಿದ್ದೆ ನಾನು. ಇನ್ನೂ 2 ಅಷ್ಟೇ ಬಂದಾಗ, ಇನ್ನೂ ಒಂದು ಜೀನ್ಸ್ ಬರೋದೈತಿ. ಅದ ಹೇಳಿದ್ನಲ್ಲ, ಆಲ್ಮೋಸ್ಟ್ ನಾನು ಹೊರಗಡೆನ ಶಾಪಿಂಗ್ ಮಾಡಿರ್ತೀನಿ. ನಂಗೆ ಅಂಗಡಿಗೆ ಹೋಗಿ ತೊಗೊಂಡ್ರೆ ಸಮಾನಾಗಿರ್ತೈತಿ. ಆನ್ಲೈನ್ ಇರೋದು ಇದನ್ನು ಇದೆ. ಈ ಕಲರ್ ಜೀನ್ಸ್ ಐತಿ, ಬಟ್ ಪ್ಯಾಟರ್ನ್ ಚೇಂಜ್ ಐತಿ ಅಂತ ಹೇಳಿ ಇದ್ರೊಳಗೆ ತರಿಸ್ಕೊಂಡಿದ್ದು ನಾನು. ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗ್ನ ಸಿಗ್ತೇನಂತ. ಅಲ್ಲಿವರೆಗೂ ಎಲ್ಲರೂ ಆರಾಮಿರಿ, ನಕ್ಕೊಂತೀರಿ, ಚಂದಿರಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಒಂದು ಚಂದ ಮಾಡಿ ಕಮೆಂಟ್ ಮಾಡಿರಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಯಾವ ರೀತಿ ಬೇಕನ್ನೋದಿದ್ರು ಅದನ್ನು ಹೇಳ್ರಿ, ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಆ್ಯಂಡ್ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದಂತ ಮರೆಯೋಕ್ಕೆ ಹೋಗಬೇಡ್ರಿ. ಚಲೋ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ. ಬಾಯ್ ಬಾಯ್.